ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೋಡಿ, ಮದ್ವೆ ಹೆಣ್ಣು ಬಂದಿದ್ದಾಳೆ. ನಾನು ಬಂದಿದ್ದೀನಿ ನೋಡು ನಿನ್ ಸುಬೇದಾರ್. ಏನಾಯ್ತು ನಮ್ ಸುಬೇದಾರ್ ಸಾಹೇಬ್ರಿಗೆ? ಒಂದ್ ಮಾತು ಹೇಳ ನಿಮ್ಗೆ, ಈ ಜೀವನ ತುಂಬಾ ತುಂಬಾ ಅಂದ್ರೆ ತುಂಬಾ ದೊಡ್ಡದು. ನೀವು ಒಬ್ರೇ ಇದನ್ನ ನಿಭಾಯಿಸಕ್ಕಾಗಲ್ಲ. ನನ್ ಮಾತು ಕೇಳಿ, ಇನ್ನೊಂದ್ ಮದ್ವೆ ಆಗ್ಬೇಕು ನೀವು. ಇಲ್ಲ, ನಾನು ಯಾವತ್ತೂ ಇನ್ನೊಂದು ಮದುವೆ ಆಗಲ್ಲ. ಭೀಮಾಬಾಯಿ ಸ್ಥಾನನ ಮತ್ತೊಬ್ರಿಗೆ ಕೊಡಕ್ಕೆ ನಾನು ತಯಾರಿಲ್ಲ. ಆದ್ರೆ ಮಕ್ಕಳಿಗೆ ತಾಯಿ ಬೇಕು. ಮಾತು ಕೊಡಿ ನಂಗೆ, ನೀವು ಇನ್ನೊಂದು ಮದ್ವೆ. ಇಲ್ಲ ಭೀಮಾಬಾಯಿ, ಮಾತು. ಮಾತು ಕೊಡಿ ನಂಗೆ. ಇಲ್ಲ ಭೀಮಾಬಾಯಿ. ಮಾತು 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 ಕೊಡಿ ನಂಗೆ. ಈ ಭೀಮಾಬಾಯಿ, 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 ಅಮ್ಮ ಏನಾಯ್ತು? ಅಮ್ಮ 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 ಅದಕ್ಕೆ ಭೀಮಾಬಾಯಿ, ಅಮ್ಮ 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 ಭೀಮಾಬಾಯಿ, ಭೀಮಾಬಾಯಿ, ಅದಕ್ಕೆ
ಅತ್ಗೆ ಅಮ್ಮ ಬಾಲ ಬೇಗ ಹೋಗಿ ವೈದ್ಯರನ್ನ ಕರ್ಕೊಂಡ್ ಬಾ. ಅಮ್ಮ ಇಲ್ಲ ಬೇಡ ಬೇಡ ಎಲ್ರು ನನ್ನ ಹತ್ರನೇ ಇರಿ, ನನ್ನ ಹತ್ರನೇ ಇರಿ. ಅದ್ಕೆ ಹೇಳಿ ನನ್ನ ಸಮಯ ಬಂತು. ನಾನ್ ಮಾಡೋ ಕೆಲ್ಸದಿಂದ ಎಲ್ರಿಗೂ ಗೌರವ ಸಿಕ್ಕೇ ಸಿಗುತ್ತೆ. ನನ್ನ ಆಶೀರ್ವಾದ ಇದೆ, ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ. ತುಂಬಾ ಯೋಚನೆ ಮಾಡ್ಬೇಡ, ನಾವೆಲ್ಲ ನಿನ್ ಜೊತೆ ಇದೀವಲ್ಲ, ಇದು ನಿನ್ ಮನೆನೆ. ಯಾವುದ್ರಿಂದ ನೀನ್ ನಿನ್ ಜೀವನದಲ್ಲಿ ಒಳ್ಳೆ ಹೆಸರು ಮತ್ತೆ ದುಡ್ಡು ಸಂಪಾದಿಸ್ಬೇಕು ಅನ್ಕೊಂಡಿದ್ಯಲ್ಲ, ಅದನ್ನ ಮೊದಲು ಗೌರವಿಸೋದ್ ಕಲ್ತ್ಕೊ. ಬಾಲ, ಆನಂದ, ಅಯ್ಯೋ ನಿಧಾನ. ನಂಗೆ ಯಾವಾಗ್ಲೂ ಆಸೆ ಇತ್ತು ಮುತ್ತೈದೆ ಯಾಕೆ ಸಾಯ್ಬೇಕು ಅಂತ. ನನ್ ಕೊನೆ ಉಸಿರು ನನ್ ಕೊನೆ ಉಸಿರನ್ನ ನಿಮ್ ಮಡ್ಲಲ್ಲಿ ಕಡಿಬೇಕು ಅಂತ. ನಾನು ನೆಮ್ಮದಿಯಾಗಿ ಕಣ್ಮುಚ್ತೀನಿ. ಭೀಮರಾವ್ ಅಂಬೇಡ್ಕರ್, ನಿನ್ ಕಣ್ಣಲ್ಲಿ ನೀರ್ ಚೆನ್ನಾಗಿ ಕಾಣಲ್ಲ. ನಾನು ಹೇಳಲ್ಲ, ಆದ್ರೆ ನಮ್ಮನ್ ಬಿಟ್ಟು ಹೋಗ್ಬೇಡ. ಒಂದ್ ವಿಷಯ ನೆನ್ಪಿಟ್ಕೋ, ಮರಿಬಾರ್ದು. ಹೇಳಮ್ಮ, ಮರೆಯಲ್ಲ. ಇಷ್ಟು ದಿನ ನಮ್ಮ ಹಕ್ಕಿಗೋಸ್ಕರ ಹೋರಾಡ್ತಿದ್ದೆ ನೀನು, ಮುಂದೇನು ಹೋರಾಡು. ಮತ್ತೆ ನಮ್ಮ ಸಮಾಜದಲ್ಲಿರೋ ಪ್ರತಿಯೊಬ್ಬನಿಗೂ ಈ ನರಕದಿಂದ ಮುಕ್ತಿ ಕೊಡಿಸ್ಲೇಬೇಕು ನೀನು. ಎಷ್ಟೇ ಕಷ್ಟ ಎದುರಾದ್ರೂ ಹೋರಾಡು, ಹೋರಾಡ್ತಾನೆ ಇರು. ನಾನು ಹೋರಾಡ್ತೀನಿ, ಆದ್ರೆ ನಮ್ಮನ್ ಬಿಟ್ಟು ಹೋಗ್ಬೇಡ ಅಮ್ಮ. ಯಾವ ತಾಯಿನೂ ತನ್ನ ಮಕ್ಕಳನ್ನ ಬಿಟ್ಟು ಹೋಗಲ್ಲ. ಅಂಥದ್ರಲ್ಲಿ ನಾನು ಹೆಂಗೋಗ್ಲಿ? ಅತ್ಗೆ,
ಚಿದಾನಂದ್ರೆ 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 ಭೀಮಾಬಾಯಿ ಸತ್ಲು. ಏನು ನಿಜವಾಗ್ಲೂ ಸತ್ತೋದ್ಲು? ಹೌದು ಚಿದಾನಂದ್ರೆ, ಭೀಮಾಬಾಯಿ ಸತ್ತೋದ್ಲು. ನಡಿ, ಹಾಗಾದ್ರೆ ಗುರುಗಳಿಗೆ ವಿಷಯ ಮುಟ್ಸೋಣ. ನಡೀರಿ ಚಿದಾನಂದ್ರೆ. ಏ ಮಂಗೇಶ, ಎಲ್ಲಿಗೆ ಹೋಗ್ತಿದ್ದೀರಪ್ಪ ಇಬ್ರು ಇಷ್ಟು ಆತುರವಾಗಿ? ಅಯ್ಯೋ ಪಂಡಿತ್ರೆ, ಭೀಮಾಬಾಯಿ ಹೋಗ್ಬಿಟ್ಲು. ನಿಜವಾಗ್ಲು? ಆ ವಿಷಯನ ಗುರುಗಳಿಗೆ ತಿಳಿಸೋಣ ಅಂತ ಹೋಗ್ತಿದೀವಿ. ಕೊನೆಗೂ ಆ ದೇವ್ರು ಕಣ್ಬಿಟ್ಟ. ನಡೀರಿ, ನಾನು ಬರ್ತೀನಿ. ನಡೀರಿ. ಭೀಮಾಬಾಯಿ, 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 ಭೀಮಾಬಾಯಿ. ರಂಜನಾ, ಭೀಮಾಬಾಯಿ. ರಾಮ್ಜಿ, ನೀವು ಧೈರ್ಯವಾಗಿರಿ. ಹೇಗೆ ಧೈರ್ಯ ತಗೊಳ್ಳಿ? ಇವಳೇ ನನಗೆ ಧೈರ್ಯ ಆಗಿದ್ಲು, ಬಿಟ್ಟೋಗ್ಬಿಟ್ಲು. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಮಕ್ಕಳಿಗೆ ಯಾರು ಸಮಾಧಾನ ಮಾಡ್ತಾರೆ? ಅಮ್ಮ, ತುಂಬಾ ಹೊತ್ತಾಯ್ತು. ಎದ್ದೇಳಮ್ಮ, ಎದ್ದೇಳಮ್ಮ, ತುಂಬಾ ಹೊತ್ತಾಯ್ತು. ಸರಿಯಾಗಿದೆ, ಖಂಡಿತ ಸರಿಯಾಗಿದೆ. ಸಣ್ಣ ಸಣ್ಣ ಮಕ್ಕಳನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದು ಹೃದಯಕ್ಕೆ ಸಹಿಸಿಕೊಳ್ಳೋದಕ್ಕೆ ತುಂಬಾ ಕಷ್ಟ. ಅವ್ರ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತೆ. ಕೊನೆಗೆ ಕಳ್ಕೊಂಡಿರೋ ನಷ್ಟನ್ನ ಇನ್ಯಾರೂ ತುಂಬಿಸ್ಕೊಡಕ್ಕಾಗಲ್ಲ. ಆಳಕ್ಕೆ ಬೇರ್ ಬಿಡದೆ ಯಾವ ಮರನೂ ಗಟ್ಟಿಯಾಗಿ ತಳ ಊರಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಯಾವುದೇ ಮನುಷ್ಯನು ತಾಯಿ ಆರೈಕೆ ಇಲ್ಲದೆ ಗಟ್ಟಿಯಾಗಿ ಬೆಳೆಯಕ್ಕಾಗಲ್ಲ. ನಮ್ಮ ಪ್ರಬಲ ಅಸ್ತ್ರನ ಪ್ರಯೋಗಿಸೋ ಕಾಲ ಬಂದಿದೆ. ಈ ಸಲ ಎಂಥ ಸಂದರ್ಭ ಬಂದ್ರು ನಾವು ಹಿಂದೆ ಸರಿಬಾರ್ದು. ಯಾಕಂದ್ರೆ ಈ ಸನ್ನಿವೇಶನ ದೇವರೇ ನಮಗೋಸ್ಕರ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಭೀಮಾ, ಅಳ್ಬೇಡ. ನೀನೆಷ್ಟು ಧೈರ್ಯವಂತ, ಬುದ್ಧಿವಂತ. ನೀನೇ ಈ ತರ ಅಳ್ತಾ ಕೂತ್ರೆ ನಾವೇನ್ ಮಾಡೋದು ಹೇಳು? ಈಗ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೆ ಹೋದ್ರು. ಒಂದಲ್ಲ ಒಂದಿನ ನಾವು ಕೂಡ ಈ ಜಗತ್ತನ್ನ ಬಿಟ್ಟು ಹೋಗ್ಲೇಬೇಕು. ಇಲ್ಲ ಮಾವ, ನಿಮಗ್ ಗೊತ್ತಿಲ್ಲ. ಅಮ್ಮ ಯಾವಾಗ್ಲೂ ಹೀಗ್ ಮಾಡ್ತಾರೆ. ನನ್ನ ಮೇಲೆ ಕೋಪ ಬಂದಾಗೆಲ್ಲ ಹೀಗ್ ನಿದ್ದೆ ಮಾಡೋ ತರ ನಾಟಕ ಮಾಡ್ತಾರೆ. ನೋಡ್ತಾ ಇರಿ, ಬೇಕಾದ್ರೆ ಈಗ ಎದ್ದೇಳ್ತಾರೆ. ಎದ್ದೇಳಮ್ಮ, ಎದ್ದೇಳು, ಎದ್ದೇಳಮ್ಮ, ಎದ್ದೇಳು. ಈ ಸಲ ನಾನೇ ಸೋತೆ, ನೀನೇ ಗೆದ್ದಿದ್ದು. ಎದ್ದೇಳಮ್ಮ, ಎದ್ದೇಳು. ಯಾಕೆ ಅರ್ಥ ಆಗ್ತಿಲ್ಲ ಭೀಮಾ? ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದು, ಇನ್ಯಾವತ್ತೂ ಬರೋದಿಲ್ಲ. ಸುಳ್ಳು ಹೇಳ್ತಿದ್ದೀರಾ, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ನಮ್ಮಮ್ಮ ಯಾವತ್ತೂ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಮ್ಮನ್ನ ಹೀಗ್ ಬಿಟ್ಟು ನಮ್ಮಮ್ಮ ಹೋಗಕ್ ಸಾಧ್ಯನೇ ಇಲ್ಲ. ಅಮ್ಮ, ಪುರಂಜನ, ಅಂತಿಮ ಸಂಸ್ಕಾರಕ್ಕೆ ಸಿದ್ಧ ಮಾಡು. ಬೆಳಕು ಹರಿತಾ ಇದೆ. ಸಾಕು 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 ಸಾಕು, ಹತ್ತಿದ್ದು ಸಾಕು, ನಿಲ್ಸಿ. ಹತ್ತಿದ್ದು ಸಾಕು ಮಾಡಿ. ಹಾ,
ಏನ್ ನೋಡ್ತಾ ನಿಂತಿದ್ದೀರಾ? ರಾಮ್ಜಿ ಏನ್ ಹೇಳ್ದ ಅಂತ ಕೇಳಿಸ್ಕೊಳ್ಳಿಲ್ವಾ ನೀವು? ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿ. ನಡೀರಿ ನಡೀರಿ. ರಾಮ್ಜಿ, ನಿನ್ ಹೆಂಡತಿ ತೀರೋಗಿರೋದಕ್ಕೆ ನಮ್ಗೆ ತುಂಬಾ ದುಃಖ ಇದೆ. ಅಲ್ಲ, ನಿಮ್ಗಳ ತಪ್ಪಿಂದನೇ ನೀವುಗಳು ಸಾಯ್ತಿರೋದು. ಆದ್ರೂ ಎಷ್ಟೇ ಆಗ್ಲಿ ಮನುಷ್ಯರೇ ಅಲ್ವಾ? ಹಾ, ಅದಕ್ಕೆ ನಾವು ಬಂದ್ಬಿಟ್ವಿ. ನಮ್ ಸಂತಾಪನ ತೋರಿಸಿ ನೋವು ಹಂಚ್ಕೊಳ್ಳೋಣ ಅಂತ ಬಂದ್ವಿ. ನಮಗೆ ನಿಮ್ಮ ಸಂತಾಪ ಬೇಕಾಗಿಲ್ಲ. ಮನುಷ್ಯರಾಗಿ ಹುಟ್ಟಿದ್ದೀರಾ. ಮೊದಲು ನೀವು ಹೋಗಿ ಕಲ್ತ್ಕೊಳ್ಳಿ ಮನುಷ್ಯತ್ವ ಅಂದ್ರೇನು ಅಂತ. ನೋಡಿ ನೋಡಿ ಹೇಗ್ ಮಾತಾಡ್ತಾನೆ. ಅಯ್ಯೋ ಸುಬೇದಾರ, ಈ ಸುಬೇದಾರ ಬಟ್ಟೆ ಹಾಕೊಂಡ್ ಕೂಡ್ಲೆ ನೀನೇನ್ ಮತ್ತೆ ಸುಬೇದಾರ ಆಗೋಗಲ್ಲ. ರಿಟೈರ್ಡ್ ಆದವನು ರಿಟೈರ್ಡ್ ಆಗೇ ಇರ್ತಾನೆ. ದೇವ್ರಿಂತ ಕಠಿಣ ಶಿಕ್ಷೆ ಕೊಟ್ಮೇಲೂ ಕೂಡ ನೀನು ಕೊಬ್ಬು ಇನ್ನೂ ಇಳ್ದಿಲ್ಲ ನೋಡು. ಬಿಡಿ ಚಿದಾನಂದ್ರೆ, ಅವ್ರ ಸತ್ರೆಷ್ಟು ಬಿಟ್ರೆಷ್ಟು ನಮ್ಗೇನಾಗ್ಬೇಕಾಗಿದೆ? ನಡೀರಿ, ಬನ್ನಿ. ಅಂತಿಮ ಸಂಸ್ಕಾರಕ್ಕೆ ಸಿದ್ಧ ಮಾಡ್ಕೊ ಪುರಂಜನ. ಏನೊಂದು ನಾ ನೀಡಲಿಲ್ಲ ನಿನಗಾಗಿಯೇ ಕ್ಷಣ ಕ್ಷಣವು ನಿನ್ನ ಖುಷಿಯ ಬಯಸುವೆನು. ಜನುಮ ಜನುಮದಲ್ಲಿ ನಿನ್ನ ಮಡಿಲ ಪಡೆಯುವೆನು. ಜನುಮ ಜನುಮದಲ್ಲಿ ನಿನ್ನ ಮಡಿಲ ಪಡೆಯುವೆನು. ದೂರಾಗಬೇಡಮ್ಮ ಕ್ಷಣವು ನನ್ನಿಂದ. ಈ ನಿನ್ನ ಮಮತೆ ಈ ಬಾಳಗಂಧ. ಈ ನಿನ್ನ ಮಮತೆ ಈ ಬಾಳಗಂಧ. ಹಣೆಗೀ ಸವಿ ಮುತ್ತನೊಂದ. ನಾನಿನ್ನ ಮಡಿಲಲ್ಲಿ ಕಂದ. ನಿನ್ನೀ ಪ್ರೀತಿಯ ಬಂದ ನೆನೆವುದೇ ಬಾಡಿಗಂದ. ದೂರಾಗಬೇಡಮ್ಮ ಕ್ಷಣವು ನನ್ನಿಂದ. ಈ ನಿನ್ನ ಮಮತೆ ಈ ಬಾಳಗಂಧ. ಈ ನಿನ್ನ ಮಮತೆ ಈ ಬಾಳಗಂಧ. ಹಣೆಗೀ ಸವಿ
ಚಂದ ಓ ಅಮ್ಮ. ಓ ರಾಮ್ಜಿ, ನೀವಾದ್ರೂ ಬನ್ನಿ, ಹೆಗಲ್ ಕೊಡಿ. ಆನಂದ, ಬಾಲ, ನೀವು ಮುಂದೆ ಹೆಗಲ್ ಕೊಡಿ. ದೇಹದೇ ಗುಲದ ಇಟ್ಟಿಗೆ ಉದುರಿ ತಾನಾಗಿದೆ ಹುಡಿ ಹುಡಿಯು ಗೋಡಿತ್ತಿಹದೇ ವನ ಪ್ರೀತಿಸಲು ಮರಳಿ ಉರುಳದಿ ಗುಡಿ. ಅಮ್ಮನೆಲ್ಗೂ ಕರ್ಕೊಂಡು ಹೋಗ್ಬೇಡಿ, ಅಮ್ಮ ನನ್ನ ಜೊತೆನೇ ಇರ್ಬೇಕು. ಅಪ್ಪ ಅಪ್ಪ, ಅಮ್ಮ ಮಾತಾಡ್ತಾನೆ ಇಲ್ಲ. ಇರ್ಲಿ ಪರವಾಗಿಲ್ಲ, ಆದ್ರೂ ಎಲ್ಲೂ ಕರ್ಕೊಂಡು ಹೋಗೋದ್ ಬೇಡ. ನಮ್ಮ ಅಮ್ಮನ ನಾನೆಲ್ಲೂ ಕಳಿಸ್ಕೊಡಲ್ಲ. ಭೀಮರಾವ್, ಗುರುಗಳ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇದೆ ತಾನೆ? ಅರ್ಥ ಮಾಡ್ಕೋ. ಹೇಗೆ ನೀನು ಪರೀಕ್ಷೆ ಬರೆದು ಆಮೇಲೆ ಫಲಿತಾಂಶ ಬರುತ್ತೋ ಹಾಗೆ ಜೀವನದಲ್ಲಿ ಬರೋ ಪರೀಕ್ಷೆ ಫಲಿತಾಂಶನೇ ಈ ಸಾವು. ಇವತ್ತು ನಿನ್ನ ತಾಯಿಗೆ ಈ ಫಲಿತಾಂಶ ಬಂದಿದೆ, ನಾಳೆ ನಮ್ಮದು, ಆಮೇಲೆ ಇನ್ಯಾರದ್ದು. ಇದೇ ಜೀವನದ ಅಂತಿಮ ಸತ್ಯ ಭೀಮ. ಭೀಮ, ನಿನ್ ತಾಯಿ ಜೀವನ ಪೂರ್ತಿ ಹೋರಾಟ ಮಾಡಿದಾಳೆ, ಕೊನೆಗೂ ಅವಳಿಗೆ ಮುಕ್ತಿ ಸಿಕ್ಕಿದೆ. ಹೋಗೋಗ್ಬಿಡು ಪುಟ್ಟ, ಹೋಗೋಗ್ಬಿಡು ಭೀಮ, ಹೋಗ್ಲಿ ಬಿಡು ಭೀಮ. ಭೀಮರಾವ್, ನೀನ್ ಹೀಗೆ ಅಳ್ತಾ ಕೂತಿದ್ರೆ, ಕಳಿಸ್ಕೊಡಲ್ಲ ಅಂತ ಹಠ ಮಾಡ್ತಿದ್ರೆ ನಿನ್ನ ತಾಯಿ ಆತ್ಮ ಬಹಳ ನೋವು ಅನುಭವಿಸುತ್ತೆ ಭೀಮರಾವ್. ಅಮ್ಮ ಅಮ್ಮ ಅಮ್ಮ. ಭೀಮಾ, ನಿನ್ನ ತಾಯಿ ಈಗ ಈ ಜಗತ್ತಿಂದ ಬಿಡುಗಡೆ ಹೊಂದಿ ಅನಂತ ಯಾತ್ರೆ ಮಾಡಕ್ ಹೊರಟಿದ್ದಾಳೆ ಕಣು. ಭೀಮಾ, ಈ ಯಾತ್ರೆಗೆ ಹೊರಟಿರೋರ್ನ ನಮ್ಮ ಕೈಯಿಂದ ತಡೆಯಕ್ಕಾಗಲ್ಲ. ನಿನ್ ತಾಯಿಗೂ ಹೋಗಕ್ ಬಿಡು, ಅವಳನ್ನ ತಡಿಬೇಡ. ಆದ್ರಪ್ಪ, ಅಮ್ಮನ್ ನೋಡ್ಬೇಕು ಅಂತ ಮನ್ಸಿಗನ್ಸಿದ್ರೆ ಒಳಗಣ್ಣಿಂದ ನೋಡ್ಬೋದು ಭೀಮಾ. ನಿನ್ನ ತಾಯಿ ದೇಹದಿಂದ ಮಾತ್ರ ದೂರ ಹೋಗಿರ್ಬೋದು, ಆದ್ರೆ ಮನಸ್ಸಿಂದ ಕರೆದ್ರೆ ಅವಳು ಓಡೋಡು ಬರ್ತಾಳೆ. ನೀನ್ ನಡೆಯೋ ಪ್ರತಿ ಹೆಜ್ಜೆಯಲ್ಲೂ ಅವಳು ಇರ್ತಾಳೆ. ಭೀಮಾ, ನಿಮ್ ತಾಯಿಗೆ ಸಾವಿಲ್ಲ, ಆಕೆ ಅಮರ ಜೀವಿ. ಅವಳು ನಮ್ಮ ಹತ್ರನೇ ಇರ್ತಾಳೆ.
ನಿಂತ್ಕೋ. ಎಲ್ಲಿಗೆ ಹೊರಟಿದ್ದೀರಾ? ಎಲ್ ಸುಡ್ತೀರಾ? ನಾವೆಲ್ಲ ಅಂತಿಮ ಸಂಸ್ಕಾರ ಮಾಡ್ತಿದ್ವೋ ಅಲ್ಲೇ ಮಾಡ್ತೀವಿ. ಅಲ್ಲಿ ಸಂಸ್ಕಾರ ಮಾಡಕ್ಕೆ ನಾವು ಬಿಡಲ್ಲ. ಈಕೆ ಸಂಸ್ಕಾರನ ಅಲ್ಲಿ ಮಾಡಿದ್ರೆ ಈ ಊರಿನ ವಾತಾವರಣನೇ ಹಾಳಾಗಿ ಹೋಗತ್ತೆ. ಹೋಗಿ ಬೇರೆ ಕಡೆ ಎಲ್ಲಾದ್ರೂ ಸಂಸ್ಕಾರ ಮಾಡ್ಕೊಳ್ಳಿ. ಯಾಕೆ ಸಂಸ್ಕಾರ ಮಾಡಬಾರ್ದಲ್ಲಿ? ಯಾಕಂದ್ರೆ ಮೊದ್ಲಿಂದಾನು ನಮ್ ಕಡೆಯವ್ರು ಯಾರೇ ಹೋದ್ರು ಅದೇ ಜಾಗದಲ್ಲೇ ಸಂಸ್ಕಾರ ಮಾಡಿದೀವಿ. ಆದ್ರೆ ಈ ಹೆಂಗಸಿನ ಸಂಸ್ಕಾರನ ನಾವಲ್ಲಿ ಮಾಡಕ್ ಬಿಡಲ್ಲ. ಈ ಹೆಂಗಸು ಈ ರಾಮ್ಜಿ ಸಕ್ಪಾಲ್ ಹೆಂಡತಿ, ಈ ಭೀಮ್ರಾವ್ನ ತಾಯಿ. ಇವರಿಬ್ರು ನಮ್ ಸಮಾಜದ ಸ್ವಾಸ್ಥ್ಯನ ಕೆಡ್ಸಕ್ ನೋಡ್ತಿರೋರು. ಮತ್ ಈ ಹೆಂಗಸು ಬದುಕಿರೋ ತನಕ ಇವರಿಬ್ರಿಗೆ ಬೆಂಬಲವಾಗಿ ನಿಂತಿದ್ಲು. ಅದಕ್ಕೋಸ್ಕರ ಈ ಹೆಂಗಸಿನ ದೇಹನ ಈ ಊರಲ್ಲಿ ಸುಡಕ್ಕೆ ನಾವು ಬಿಡೋದಿಲ್ಲ. ನಿಮ್ದು ಯಾಕೋ ಅತಿ ಆಗೋಯ್ತು ಇತ್ತೀಚೆಗೆ. ನಮ್ಮನ್ನ ಯಾರು ತಡಿತಾರೋ ನಾವು ನೋಡೇ ಬಿಡ್ತೀವಿ. ನಾವು ನೋಡೇ ಬಿಡ್ತೀವಿ. ನೀವೆಲ್ಲ ಸೇರ್ಕೊಂಡು ಅದ್ ಹೆಂಗ್ ಸುಡ್ತೀರಾ? ಸುಮ್ನೆ ರೀ. ನೋಡಿ, ನಿಮ್ ಜೊತೆ ಕಿತ್ತಾಡೋ ಮನಸ್ಥಿತಿಯಲ್ಲಿಲ್ಲ. ಹಾಗೇನೆ ಸ್ಮಶಾನದಲ್ಲಿ ನನ್ನ ಹೆಂಡತಿನ ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ನೀವು ನಮ್ ಜೊತೆಗೆ ಬನ್ನಿ. ನಿಮ್ ಜೊತೆಗೆ ಹೋಗ್ತಾ ಹೋಗ್ತಾ ನೀವು ಎಲ್ಲಿ ಹೇಳ್ತಿರೋ ಅಲ್ಲೇ ನಾನು ಸಂಸ್ಕಾರ ಮಾಡ್ತೀನಿ. ಹಾಗೆ ಸಾಕ್ತಾ ಸಾಕ್ತಾ ನಿಮ್ಮ ಸೀಮಾರೇಖೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬರ್ತೀನಿ. ಹಾಗಾದ್ರೆ ಬನ್ನಿ ನಮ್ ಜೊತೆ ಕೊನೆವರೆಗೂ. ಅಲ್ಲಿ ತನಕ ನನ್ನ ಹೆಂಡತಿ ಹೆಣನ ನಾನೊಬ್ನೇ ಜೀವನ ಪೂರ್ತಿ ಹೆಗಲ ಮೇಲೆ ಹೊತ್ಕೊಂಡು ನಡೀತೀನಿ. ರಾಮ್ಜಿ, ಸಮಾಧಾನ ಮಾಡ್ಕೋ ರಾಮ್ಜಿ. ಚಿದಾನಂದ, ಇವ್ರನ್ನೆಲ್ಲ ಹಳ್ಳಿಯಿಂದ ಹೊರಗಡೆ ಕರ್ಕೊಂಡು ಹೋಗು. ಅಲ್ಲ, ಆದ್ರೆ ಇಷ್ಟೊಂದು ಕಷ್ಟನ ನಾವ್ ಯಾರಿಗೂ ಕೊಡಬಾರ್ದು. ಗುರುಗಳೇ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಈ ಜಾಗ ನಿಮ್ಗಲ್ಲ ಗುರುಗಳೇ. ಆದ್ರೆ ಇಲ್ಲೊಂದು ಸಾವಾಗಿದೆ. ರಾಮ್ಜಿ, ಈಕೆ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಸ್ವತಃ ನಾನೇ ಬಂದಿದ್ದೀನಿ. ಈಕೆಗೆ ಸದ್ಗತಿ ದೊರೆಯಲಿ ಅಂತ ನಾನೇ ಸ್ವತಃ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. ನಿಮ್ ಸಂತಾಪ ಎಲ್ಲ ಬೇಕಿಲ್ಲ ನಮ್ಗೆ. ನನ್ ತಾಯಿ ಬದುಕಿರೋ ತನಕ ನೆಮ್ಮದಿಯಾಗಿ ಬದುಕೋಕ್ ಬಿಡದೆ ಇರೋರು ಈಗ ಮಾತ್ರ ಶಾಂತಿ ಕೋರಕ್ ಬಂದಿದ್ದೀರಾ? ಬನ್ನಿ ಅಪ್ಪ. ಹೋಗಿ ಹೋಗಿ, ಊರ್ ಹೊರಗೆ ಬಂಜರ್ ಭೂಮಿ ಇದೆಯಲ್ಲ ಅಲ್ಲಿ ಮುಗಿಸ್ಕೊಳ್ಳಿ. ಇಲ್ಲ ಅಂದ್ರೆ
ನನ್ನ ತಾಯಿ ನಂಗೆ ಕೊಟ್ಟಿದ್ದು. ನಿನ್ನಿಂದ ಈ ಓಲೆ ನನಗೆ ಮತ್ತೆ ಸಿಕ್ಕಿದೆ. ದೇವ್ರು ಬರೆದು ಕಳ್ಸಿರ್ತಾನೆ ಯಾರು ಯಾವಾಗ ಹೋಗ್ಬೇಕು, ಯಾರ ಜೊತೆ ಯಾರು ಎಷ್ಟ್ ದಿನ ಬದುಕ್ಬೇಕು ಅಂತ. ರಾಮ್ಜಿ, ಮೊದಲು ಕೈಕಾಲ್ ಮುಖ ತೊಳ್ಕೊಳ್ಳಿ, ಆಮೇಲೆ ಸ್ನಾನ ಮಾಡಿರಂತೆ. ಹೋಗು. ಯಾಕಂದ್ರೆ ನಂಗೆ ಒಂದೊಂದ್ಸಲ ಅನ್ಸುತ್ತೆ ನಾನ್ ನಿಮ್ಗೆ ಹೇಗ್ ಸಿಕ್ತೆ ಅಂತ. ಆದ್ರೆ ನಿಜ ಹೇಳ್ತಿದ್ದೀನಿ, ನಿಮ್ಗೆ ನನ್ಗಿಂತ ಒಳ್ಳೆ ಹೆಂಡತಿ ಸಿಗ್ಬೇಕಿತ್ತು. ಪುರಂಜನ, ಇರ್ಲಿ ಬಿಡು. ಎಷ್ಟು ನೋವಿದ್ಯೋ ಅದೆಲ್ಲ ಆಚೆ ಬರ್ಲಿ. ಅಳೋದಕ್ ಬಿಡು ರಾಮ್ಜಿನ. ಹತ್ತು ಮನ್ಸನ್ನ ಹಗುರ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಮನ್ಸನ್ನ ಹಗುರ ಮಾಡ್ಕೊಳ್ಳೇಬೇಕು. ಚಿದಾನಂದ್ರೆ, ಪಂಡಿತ್ರೆ, ಗುರುಗಳು ದೇವರ ಹತ್ರ ಮಾತಾಡ್ತಿರ್ಬೋದು. ಮುಂದೇನ್ ಮಾಡ್ಬೇಕು ಅಂತ ಆಜ್ಞೆ ಮಾಡ್ತಿರ್ಬೇಕೇನೋ. ಹಾ, ಸರಿ ಸರಿ, ಖಂಡಿತ. ನಿನ್ನ ಆಜ್ಞೆ ಪ್ರಭುವೇ. ಧನ್ಯವಾದ, ಧನ್ಯವಾದ ಪ್ರಭುವೇ, ಧನ್ಯವಾದ. ಗುರುಗಳೇ, ಏನ್ ಆದೇಶ ಸಿಕ್ಕಿದೆ ನಿಮ್ಗೆ? ತುಂಬಾ ಆಶ್ಚರ್ಯದ ಆಜ್ಞೆ ಬಂದಿದೆ. ನಮ್ಮವರ ಒಳಿತಿಗಾಗಿ ಸಮಾಜದ ಸಮತೋಲನ ಕಾಪಾಡಕ್ಕೆ ಆ ದೇವರು ಅದೆಷ್ಟು ಕಷ್ಟಪಡಬೇಕೋ ಪಾಪ. ಗುರುಗಳೇ,
ನೀವು ದೇವ್ರ ಜೊತೆ ಮಾತಾಡಿದ್ರಲ್ವಾ, ಅವರ ಸಂದೇಶ ಏನಿದೆ ನಮ್ಗೆ? ದೇವರು ಆಜ್ಞೆ ಕೊಟ್ಟಿದ್ದಾನೆ. ಆ ಪಾಪಿ ಭೀಮಾಬಾಯಿ ಆತ್ಮ ಇನ್ನೂ ಇಲ್ಲೇ ಎಲ್ಲೋ ಸುತ್ತಾಡ್ತಾ ಇದೆ. ಮಂಜುಳಾ, ಇದಕ್ಕೆ ಏನೋ ನಿನ್ನಮ್ಮ ನಿನಗೆ ಮದುವೆ ಮಾಡ್ಬೇಕು ಅಂತ ಒದ್ದಾಡ್ತಿದ್ದಿದ್ದು. ಅತ್ತೆ, ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನೇನು ಮಾತಾಡ್ತಾನೆ ಇರ್ಲಿಲ್ಲ. ಮಾತಾಡದೆ ಮದ್ವೆ ಆಗ್ತಿದ್ದೆ. ನನ್ನ ಕ್ಷಮಿಸ್ಬಿಡು ಅಮ್ಮ. ಮಂಜುಳಕ್ಕ, ನಿಮ್ಗಾದ್ರೂ ಸ್ವಲ್ಪ ವಿಷಯ ಗೊತ್ತಿತ್ತು. ಅಮ್ಮ ಸದಾ ಇದನ್ನೇ ಮಾಡ್ತಿದ್ರು. ನೋವೇನಂದ್ರೆ ನನ್ನ ಹತ್ರ ಅಂತೂ ಏನು ಹೇಳ್ಕೊಳ್ತಾನೆ ಇರ್ಲಿಲ್ಲ. ನೀವಿಬ್ರು ಚಿಕ್ಕವರು ಅನ್ನೋ ಕಾರಣಕ್ಕೆ ನಿಮ್ಮಿಬ್ರ ಹತ್ರನು ವಿಷಯ ಮುಚ್ಚಿಟ್ರು ಅನ್ಬೋದು. ಆದ್ರೆ ನನ್ನ ಹತ್ರ, ಅತ್ತೆ ಹತ್ರ, ಅಪ್ಪನ ಹತ್ರ, ಯಾರ ಹತ್ರನು ಏನು ಹೇಳ್ಕೊಳ್ಳೇ ಇಲ್ಲ. ಅವ್ರ ಹತ್ರ ಇಷ್ಟು ಕಡಿಮೆ ಸಮಯ ಇದೆ ಅಂತ. ಅದಕ್ಕೇನೆ ಅಮ್ಮ ನಮ್ಮನ್ನ ದುಃಖದಲ್ಲಿ ಬಿಟ್ಟೊಟ್ಟೋದ್ರು. ನೀವೆಲ್ಲ ಆ ಭೀಮ್ರಾವ್ಗೆ ಪದೇ ಪದೇ ತಾಯಿ ಸತ್ತಿರೋದ್ನ ಜ್ಞಾಪಿಸ್ತಾನೆ ಇರಬೇಕು. ಆಕೆ ಇಲ್ದೆ ನಿನ್ನ ಜೀವನ ಶೂನ್ಯ ಅನ್ನೋದನ್ನ ನೆನಪಿಸ್ತಾನೆ ಇರಬೇಕು. ಆಗ ಅವನು ಪ್ರತಿ ಹೆಜ್ಜೆಲೂ ತಾಯಿನ ನೆನಪಿಸ್ಕೊಂಡು ಕೊರಗ್ತಾನೆ ಇರಬೇಕು. ಆಗ ಇದೆಲ್ಲ ಅವನ್ ಮಾಡಿರೋ ತಪ್ಪಿಗೆ ಸುತ್ತಕೊಂಡಿರೋ ಪಾಪ ಅಂತ ನಂಬೋದಕ್ಕೆ ಶುರು ಮಾಡ್ತಾನೆ. ಸರಿ ಗುರುಗಳೇ, ಆ ಭೀಮರಾವ್ನ ಹಳಿಯೋದಕ್ಕೆ ನಮ್ಮೆಲ್ಲ ಶಕ್ತಿನೂ ಮೀರಿ ಪ್ರಯತ್ನ ಪಡ್ತೀವಿ. ಮೊದಲನೇ ಬಾರಿಗೆ ಕಷ್ಟ ಅಂದ್ರೇನು, ನೋವೇನು ಅಂತ ಈಗ ಗೊತ್ತಾಗಿದೆ ಅವನಿಗೆ. ಇಷ್ಟೇ ಕಷ್ಟ, ಇಷ್ಟೇ ನೋವು ಅವನ್ ಪ್ರತಿದಿನ ಅನುಭವಿಸ್ಬೇಕು. ದೇವರು ನಮಗೆ ಕಷ್ಟ ಸಾಧ್ಯವಾದ ಕೆಲಸನ ಕೊಟ್ಟಿದ್ದಾನೆ. ತಲೆ ಮೇಲೆ ತಲೆ ಬಿದ್ರು ನಾವಿದನ್ನ ನೆರವೇರಿಸಲೇಬೇಕು. ಆಗ್ಲಿ ಗುರುಗಳೇ. ಅನುಮತಿ ಕೊಡಿ ಗುರುಗಳೇ. ಮೂರ್ಖರು, ಎಲ್ರೂ ಮೂರ್ಖರೇ. ಬಾಲಣ್ಣ, ಜನ ಯಾಕೆ ಸಾಯ್ತಾರೆ? ಯಾಕೆ ಹೆತ್ತಿರೋ ಮಕ್ಕಳನ್ನ ಬಿಟ್ಟು ತಾಯಿ ಮಾತ್ರ ಸಾಯ್ತಾಳೆ? ಅಮ್ಮ ಬೇಕು ಅನ್ಸಿದ್ರೆ ನಾವೇನ್ ಮಾಡ್ಬೇಕು? ಈ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇಲ್ಲ. ಒಂದಂತೂ ನನಗೆ ಅರ್ಥ ಆಗಿದೆ, ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ನಿಮಗೆ ಯಾವ ಸಮಯದಲ್ಲಿ ಏನೇ ಬೇಕಾಗಿದ್ರು ಇನ್ಮೇಲೆ ನೀವು ನನ್ನನ್ನು ಕೇಳಿ. ಅಮ್ಮ ಇದ್ದಾಗಂತೂ ನನಗೆ ಜವಾಬ್ದಾರಿ ಬರಲಿಲ್ಲ. ಕೊನೆ ಪಕ್ಷ ಅವಳು ಹೋದ್ಮೇಲಾದ್ರೂ ಜವಾಬ್ದಾರಿ ತಗೋತೀನಿ. ಸಮಾಧಾನ ಮಾಡ್ಕೋ ಆನಂದ. ನಿನ್ಗಿಂತ ಭೀಮ ಅಮ್ಮನಿಗೆ ತುಂಬಾ ಹತ್ರ ಇದ್ದ. ನೀನ್ ಭೀಮನ ಹತ್ರ ಹೋಗು, ನಾನು ಅಪ್ಪನ ಹತ್ರ ಹೋಗ್ತೀನಿ. ಅಪ್ಪ ಏನೂ ಮಾತಾಡಲ್ಲ, ಆದ್ರೆ ಅಮ್ಮ ಇಲ್ಲದೆ ಇರೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ಅಪ್ಪನ್ಗೆ. ಇಲ್ಲಿವರೆಗೂ ಅವ್ರು ಹೀಗೆ ಹತ್ತಿರೋದು ನಾನು ನೋಡೇ ಇಲ್ಲ. ಸಮಾಧಾನ ಮಾಡ್ಕೋ.